ಜೈ ಶ್ರೀರಾಮ್. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ನೋಡ್ತಿರೋ ವೀಕ್ಷಕರಿಗೆ ಹ್ಯಾವ್ ಎ ಪ್ರಾಫಿಟಬಲ್ ಡೇ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಡೇಟ್ ಬಂದುಬಿಟ್ಟು ಇವತ್ತು June 3rd, ಟೈಮ್ ಬಂದುಬಿಟ್ಟು 6:42 ಆಗ್ತಿದೆ ಮಾರ್ನಿಂಗ್. ಸೊ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಓನ್ಲಿ ಫಾರ್ ದ ಎಜುಕೇಶನಲ್ ಪರ್ಪಸ್. ಫುಲ್ ವಿಡಿಯೋ ನೋಡಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಓಕೆ, ಇವಾಗ ವಿಡಿಯೋಲಿಗೆ ಬರ್ತೀನಿ ನೋಡಿ. ಇವತ್ತು ಬಂದುಬಿಟ್ಟು ಮಾರ್ಕೆಟ್ ನ್ಯೂಟ್ರಲ್ ಓಪನ್ ಆಗುತ್ತೆ. ನ್ಯೂಟ್ರಲ್ ಅಥವಾ ಸ್ಲೈಟ್ಲಿ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್, ಸ್ಮಾಲ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುತ್ತೆ. ನ್ಯೂಟ್ರಲ್ ಓಪನ್ ಆಗುತ್ತೆ. ಓಪನ್ ಆಗಿಬಿಟ್ಟು ಇಲ್ಲಿ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ, ಒಂದು ಸ್ಟ್ರಕ್ಚರ್ ಇದೇ ರೀತಿ ನಮಗೆ ನೋಡೋದಾದ್ರೆ ಒಂದು ಟ್ರೆಂಡ್ ಲೈನ್ ತರ ಫಾರ್ಮೇಶನ್ ಆಗುತ್ತೆ. ಟ್ರೆಂಡ್ ಲೈನ್ ತರ ಫಾರ್ಮೇಶನ್ ಆಗಿಬಿಟ್ಟು ಮೇ ಬಿ ಇಲ್ಲಿ ನಮಗೆ ಈ ರೀತಿ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಬಂದುಬಿಟ್ಟು ಒಂದು ಅಪ್ಸೈಡ್ ಬರ್ಬೋದು. ಅಂಡ್ ಇಲ್ಲಿ ನಿಮಗೆ ಏನಿದೆ ಈ ಒಂದು ಲೈನ್, ಈಗ ನೋಡಿ ಇದಿದೆ ಅಲ್ವಾ ಟ್ರೆಂಡ್ ಲೈನ್, ಇದು ಬಂದುಬಿಟ್ಟು ಬೈ ಡಿಫಾಲ್ಟ್ ಮಾರ್ಕೆಟಲ್ಲಿ ಇವಾಗ ಮಾರ್ಕೆಟಲ್ಲಿ ಆಸ್ ಪರ್ ದ ಫಿಬೋನಾಚಿ ಟೆಕ್ನಿಕ್ಸ್ ಫಾರ್ಮೇಶನ್ ಆಗಿರೋಂತಹ ಟ್ರೆಂಡ್ ಲೈನ್ ಇದು. ಮೇ ಬಿ ಈ ಒಂದು ರಿಜೆಕ್ಷನ್ ಏನಿದೆ ಸೇಮ್ ಬಂದುಬಿಟ್ಟು ಈ ಒಂದು ಲೆವೆಲಲ್ಲಿ ಆಗಿ ಅಗೇನ್ ಇದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿಬಿಟ್ಟು ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಬರ್ಬೋದು. ಈ ಒಂದು ಅಪ್ಸೈಡ್ ಮೊಮೆಂಟಮ್ ಬರೋದು ಸಹ ಇಲ್ಲಿ ನೀವು ನೋಡೋದಾದ್ರೆ 23,650 ತನಕ ಈ ರೀತಿ ಒಂದು ರ್ಯಾಲಿ ಏನಿದೆ, ಈ ರ್ಯಾಲಿ ನಾವು ನೋಡ್ಬೋದು. ಇಲ್ಲ ಅಂತಂದ್ರೆ ಸೇಮ್ ಸ್ಟ್ರಕ್ಚರ್ ಈ ರೀತಿ ಆಗ್ಬಿಟ್ಟು ಮೇ ಬಿ ಈ 23,737 ತನಕ ಹೋಗ್ಬೋದು. ಇಲ್ಲಿ ತನಕ ಹೋಗ್ಬಿಟ್ಟು ಅಗೈನ್ ಮಾರ್ಕೆಟ್ ಅಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಇರುತ್ತೆ. ಸೊ ಇದು ಡಿಸಿಷನ್ ಮೇಕಿಂಗ್ ಆಗ್ಬಿಟ್ಟು ಅಗೈನ್ ಮಾರ್ಕೆಟ್ ಅಲ್ಲಿ ಈ ಒಂದು ಹೈ ಏನಿದೆ, ಈ ಹೈನೂ ಸಹ ಬ್ರೇಕ್ಔಟ್ ಆಗೋ ಒಂದು ಸಾಧ್ಯತೆ ಇದೆ. ಸೊ ಇದು ಬಂದುಬಿಟ್ಟು ಪ್ಲಾನ್ ನಂಬರ್ ಎ. ಓಕೆ, ಇವಾಗ ಪ್ಲಾನ್ ನಂಬರ್ ಬಿ ಹೇಳ್ಕೊಡ್ತೀನಿ ನೋಡಿ. ಸೊ ಟೋಟಲ್ ಲೆವೆಲ್ಸ್ ಇದು. ಸೊ ಪ್ಲಾನ್ ನಂಬರ್ ಬಿ ಬಂದುಬಿಟ್ಟು ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ, 23,413 ಅಂಡ್ 23,380 ಇದೆ. ಅಬೌವ್ ದಿಸ್ 23,413 ಪಾಯಿಂಟ್ಗೆ ಏನಾದರೂ ಬಂದರೆ ಇಲ್ಲಿಂದ ಮಾರ್ಕೆಟಲ್ಲಿ ಸಪೋರ್ಟ್ ತಗೊಂಡು ಮೇ ಬಿ ಇದು ಇಲ್ಲಿದೆ ಅಲ್ವಾ, ಇಲ್ಲಿ ತನಕ ಹೋಗ್ಬೋದು. ಫಾರ್ವರ್ಡ್ ಬೈ ಇಲ್ಲಿ ತನಕ ಹೋಗ್ಬೋದು. ಇದು ಬಂದುಬಿಟ್ಟು 23,413 ಏನಿದೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಆಗಿದೆ. ಇನ್ ಕೇಸ್ 23,380 ಏನಾದರೂ ಬ್ರೇಕ್ಔಟ್ ಆಗಿದೆ ಅಂತಂದರೆ ಇಲ್ಲಿಂದ ನಾವು ಸ್ಮಾಲ್ ಬೇರಿಶ್ ನೋಡ್ತೀವಿ ಅಂಟಿಲ್ 23,236. ಮೇ ಬಿ ಇಲ್ಲಿಂದ ಸಹ ಇದು ಸೆಕೆಂಡ್ ಮೇಜರ್ ಸಪೋರ್ಟ್ ಆಗಿರುತ್ತೆ. ಈ ಸಪೋರ್ಟ್ ಮಾಡಿದೆ ಅಂತಂದ್ರೆ ಮಾರ್ಕೆಟಲ್ಲಿ ಇಲ್ಲಿಂದ ಯೂಟರ್ನು ಸಹ ಇರ್ಬೋದು. ಇನ್ ಕೇಸ್ ಬಿಲೋ ದಿಸ್ 23,193 ಕೆಳಗಡೆ ಕ್ಲೋಸ್ ಆಗಿದೆ ಅಂತಂದ್ರೆ ಅಗೇನ್ ನಾವು ಬೇರಿಶ್ ನೋಡ್ತೀವಿ. ಇಲ್ಲಿ ಏನು ಕಾಣಿಸ್ತಿದೆ ನಮಗೆ 23,077, ಇದು ಬಂದುಬಿಟ್ಟು ಇಂಟ್ರಾಡೇ ಮೇಜರ್ ಸಪೋರ್ಟ್ ಝೋನ್ ಆಗಿದೆ. ತುಂಬಾ ಇಂಪಾರ್ಟೆಂಟ್ ಝೋನ್ ಇದು. ಅಂಡ್ ಇವತ್ತು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಇರೋ ಓವರ್ ಆಲ್ ರೇಂಜ್ ಬಂದುಬಿಟ್ಟು 670 ಪಾಯಿಂಟ್ಸ್. ಎಷ್ಟು ಪಾಯಿಂಟ್ ಬರ್ಬೋದು ಅಂತ ನೋಡೋಣ. ಸೊ ಆದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ಇಷ್ಟು ರೇಂಜ್ ಇದೆ. ಇಷ್ಟು ರೇಂಜ್ ಅಲ್ಲಿ ಮಾರ್ಕೆಟ್ ಬಂದುಬಿಟ್ಟು ರೇಂಜ್ ಇರೋದು ಈ ಒಂದು ಇನ್ಸೈಡ್. ಸೊ ಈ ಒಂದು 23,067 ಇಂದ 23,737 ಇನ್ ಬಿಟ್ವೀನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಇರ್ಬೋದು. ಓಕೆ, ಇದು ಬಂದ್ಬಿಟ್ಟು ಪ್ಲಾನ್ ಬಿ. ಸೊ ಪ್ಲಾನ್ ಸಿ ಬಂದ್ಬಿಟ್ಟು ಈ ಒಂದು ಝೋನ್ ಏನಿದೆ 23,737 ಅಬೋವ್ ದಿಸ್ ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ ಇರುತ್ತೆ. ಅಂಡ್ 23,067 ಕೆಳಗಡೆ ಬೇರಿಶ್ ಮೊಮೆಂಟಮ್ ನೋಡ್ತೀವಿ. ಓಕೆ, ಸೊ ತುಂಬಾ ಕ್ಲಿಯರ್ ಆಗಿರ್ಬೇಕು. ಅಂಡ್ ಫಾರ್ವರ್ಡ್ ಬೈ ಇನ್ ಕೇಸ್ ಮಾರ್ಕೆಟ್ ಬಂದುಬಿಟ್ಟು ಈ ಒಂದು ಝೋನ್ಗೆ ಬಂದು ಇಲ್ಲಿಂದ ಕೆಳಗಡೆ ಬೀಳ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ನಾವು ಈ ರೀತಿ ಸೈಡ್ ವೇಸು ಸಹ ಆಗ್ಬೋದು. ಓಕೆ, ಸೊ ಈ ರೀತಿ ನಮಗೆ ಸುಮಾರು ಪ್ಯಾಟ್ರನ್ ನೋಡ್ಬೋದು. ಸೊ ಈ ಒಂದು ವಿಡಿಯೋ ಓನ್ಲಿ ಫಾರ್ ದ ಎಜುಕೇಶನಲ್ ಪರ್ಪಸ್. ಸೊ ನೋಡಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈ ಒಂದು ಪ್ಯಾಟ್ರನ್ಸ್ ಯೂಸ್ ಮಾಡಿಕೊಂಡು ಬೇಕು ಅಂತಂದ್ರೆ ಪೇಪರ್ ಟ್ರೇಡಿಂಗ್ ಮಾಡ್ಕೊಳ್ಳಿ. ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್. ಈ ಒಂದು ವಿಡಿಯೋ ಓನ್ಲಿ ಫಾರ್ ದ ಎಜುಕೇಶನಲ್ ಪರ್ಪಸ್. ಹ್ಯಾವ್ ಎ ಪ್ರಾಫಿಟಬಲ್ ಡೇ. ಥ್ಯಾಂಕ್ ಯು.